ನಮಸ್ಕಾರ. ಬಿತ್ತಿದಂತೆ ಬೆಳೆ ಎನ್ನುವಂತಹ ಗಾದೆ ಮಾತನ್ನು ಎಲ್ಲರೂ ಕೇಳಿರ್ತೇವೆ. ಅಂದರೆ ಈಗ ನಾವೇನು ಕೆಲಸ ಮಾಡ್ತೇವೆ, ಆ ಮಾಡಿದ ಕೆಲಸ ಹೇಗಿದೆ, ಅದರ ಫಲವನ್ನು ಮುಂದೊಂದು ದಿನ ಅನುಭವಿಸ್ತೇವೆ ಅಂತ ಹೇಳಿ ಒಂದು ಈ ಗಾದೆ ಮಾತಿನ ಅರ್ಥ. ನಾವು ಈ ದಿನ ಭತ್ತವನ್ನು ಬಿತ್ತಿ ಗೋಧಿಯನ್ನು ಪಡಿತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ, ಅಥವಾ ಬೇವಿನ ಮರವನ್ನು ನೆಟ್ಟು ಮಾವಿನ ಫಲವನ್ನು ಪಡಿತೇವೆ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕೆಲಸವನ್ನು ಮಾಡಿದರೆ ಕೆಟ್ಟ ಫಲ ಅಂತ ಒಂದು ಮಾತಿದೆ. ಹಾಗೆಯೇ ನಾವೆಲ್ಲ ಹೇಳ್ತಾ ಇರೋದು ಕೂಡ. ಆದರೆ ಒಮ್ಮೊಮ್ಮೆ ನಾವು ಇಡೀ ಸಮಾಜವನ್ನು ನೋಡುವಾಗ ಕೆಟ್ಟ ಕೆಲಸವನ್ನು ಮಾಡುವವರಿಗೆ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಒಳ್ಳೆ ಕೆಲಸ ಮಾಡುವ ಒಳ್ಳೆಯ ಆಲೋಚನೆ ಒಳ್ಳೆಯವರಿಗೆ ಏನಾಗ್ತದೆ, ಯಾವಾಗಲೂ ಕಷ್ಟಗಳು ಬರ್ತಾ ಇರ್ತದೆ. ಯಾಕೆ ಈ ರೀತಿ ಅನ್ನೋಂಥ ಪ್ರಶ್ನೆ ನಮಗೆ ಬಂದಾಗ, ಹಿರಿಯರನ್ನು ಕೇಳಿದಾಗ, ತಿಳಿದವರನ್ನು ಕೇಳಿದಾಗ ಅವರು ಹೇಳುವ ಮಾತು ಏನು, ಇದು ನಿನ್ನ ಪೂರ್ವಜನ್ಮದ ಫಲ ಅಂತ ಹೇಳಿ. ಆದರೆ ನಾವು ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮಾಡುವ ಕೆಲಸವನ್ನು ಚೆನ್ನಾಗಿಯೇ ಮಾಡಬೇಕು. ಯಾಕೆ, ಕಾಲಚಕ್ರ ಉರುಳ್ತಾ ಇರ್ತದೆ. ಒಬ್ಬ ಇವತ್ತು ಗೆದ್ದ ಅಂತಂದರೆ ನಾಳೆ ಅವನು ಗೆಲುವಿನಲ್ಲೇ ಇರುವುದಿಲ್ಲ, ಚಕ್ರ ಉರುಳ್ತಾ ಇರ್ತದೆ. ಹಾಗಾಗಿ ಅವನು ಸೋಲುವಿನ ಕಡೆ ಮುಖ ಮಾಡಲೂಬಹುದು, ಅಥವಾ ಇವತ್ತು ಸೋತವ ನಾಳೆ ಗೆಲುವನ್ನು ಕಾಣಬಹುದು. ಹಾಗಾಗಿ ಸೋಲೇ ಇರಲಿ ಗೆಲುವೇ ಇರಲಿ, ಯಾವಾಗಲೂ ನಾವು ಒಳ್ಳೆಯ ಕೆಲಸ, ಒಳ್ಳೆಯ ಆಲೋಚನೆ ಅದನ್ನೇ ಮಾಡಿ ಜೀವನವನ್ನು ಸಾಗಿಸೋಣ. ಕಾಯುವ ತಾಳ್ಮೆ ನಮಗಿರಬೇಕು. ಖಂಡಿತ ಮುಂದೊಂದು ದಿನ ಒಳ್ಳೆಯದಾಗಿ ಆಗ್ತದೆ. ಏನಂತೀರಿ?